ಬೇಯಲಿಲ್ಲ. ಎಲ್ರಿಗೂ ಈಗ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಬಲೆ ಪೋಯಿ ತೂಕ ಬಕಾಲ್ ತೂಕ ಇದನ್ನ ಸ್ಲೀವ್ಲೆಸ್. ಇಲ್ಲಿ ನಮ್ಮ ಜಾಲಲ್ಲಿ ಬಂದು ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಹೋಗಿ ಅವಿಲ್ಲ ಎತ್ಲಾಯ್ಕೊಂಡ್ ಮಾಲೆ ಒಂದಿಲ್ಲ ಇಲ್ಲಿನ ಕಾಪ್ MLA. ನಮಸ್ಕಾರ ಎಂಚಲ್ಲರ್ ಮಾತಾ. ಲಾಸ್ಟ್ ವಿಡಿಯೋದಲ್ಲಿ ಸೇಮೆ ದಡ್ಡೆಯ ರೆಸಿಪಿನ ನಾನು ಹಾಫ್ ಮಾತ್ರ ಹಾಕಿದ್ದೆ, ಬಟ್ ಅದರ ಕಂಟಿನ್ಯೂ ಪಾರ್ಟ್ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಈ ತರ ಉಂಡೆ ಕಟ್ಟಿ ಇದಕ್ಕೆ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಬೇಯಿಸಿ. ನಾವೇನ್ ಮಾಡ್ತಾ ಇದ್ದೇವೆ? ಯಾರು ಮಾಡ್ತಿದ್ದಾರೆ? ಅಜ್ಜಿ ದಾದಾ ಬಕ್ಕ ಅಜ್ಜಿ. ಈಗ ಇದು ಬೆಂದಿದೆ. ಬೇಯಲಿಲ್ಲ ಬೇಯಲಿಲ್ಲ. ಈಗ ಇದು ಬೆಂದಿದೆ. ಮಿಷನಿನಲ್ಲಿ ಸೇಮೆ ದಡ್ಡೆ ಮಾಡುವ. ಸೇಮೆ ದಡ್ಡೆ ಮಿಷನಿಗೆ ಸೇಮೆ ದಡ್ಡೆ ಮಾಡುವ. ಅದನ್ನು ಹೀಗೆ ಹಾಕಬೇಕು. ಅದನ್ನು ಮೇಲಿನಿಂದ ಒಬ್ಬರು ತಿರುಗಿಸಬೇಕು. ಬಿಸಿ ಬಿಸಿ ತೆಗಿರಿ. ನೂಡಲ್ಸ್ ಬಾಬಾ. ಕಮಾನ್ ಬಾಬೆ ಕಮಾನ್. ಈಗ ನಮ್ಮ ಮಗು ಸೇಮೆ ದಡ್ಡೆಯನ್ನು ತಿರುಗಿಸ್ತಿದ್ದಾನೆ. ಸೇಮೆ ದಡ್ಡೆ ಬರ್ತದೆ ಬರ್ತದೆ ಬಾಬನ ಪಿಂಕ್ ಇರಬಾರ್ದು. ಇಲ್ಲಿ ಬರ್ತದೆ. ಇದನ್ನ ಪಿಂಕ್ ಇರಬಾರ್ದು ಪುನಃ ಸೇಮೆ ದಡ್ಡೆ. ಡ್ರೈವ್ ಮಾಡ್ತೀವಿ. ಸೇಮೆ ದಡ್ಡೆ ರೆಡಿ ಗಾಯ್ಸ್. ನಾವಿಲ್ಲಿ ಬೀಚಿಗೆ ಹೋಗ್ಬೇಕಂತ ರೆಡಿ ಆಗಿದ್ದೇವೆ, ನಾನು ಮತ್ತು ನನ್ನ ಮಗ. ಬಟ್ ನನ್ನ ಹಸ್ಬೆಂಡ್ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಬನ್ನಿ ಬನ್ನಿ ಅಂತ ಕರಿತಿದ್ದೀನಿ, ಬಟ್ ಸ್ಟಿಲ್ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ನೋಡಿ, ಮಕ್ಕಳೊಂದಿಗೆ ಕ್ರಿಕೆಟ್ ಆಟ ಆಡ್ತಿದ್ದಾರೆ. ಮಕ್ಕಳ ಜೊತೆ ಕ್ರಿಕೆಟ್ ನೋಡಿ. ಬಲೆ ಪೋಯಿ ನೋಡಿ. ಪ್ಲೇಯರ್ಸ್, ಫ್ಯೂಚರ್ ಕ್ರಿಕೆಟ್ ಪ್ಲೇಯರ್ಸ್, ಫ್ಯೂಚರ್ ಸ್ಟಾರ್ಸ್ ಇಲ್ಲೊಂದಿದೆ ನೋಡಿ. ನಮ್ಮ ಗವಿಶ್ ಸೂಪರ್. ಹೋಯಿए ಕತ್ತಲ आपण बका दाडा बार पिन ಬರ್ಚ ಬೀಚಿಗೆ ನಮ್ಮನೆ ಪೋಪಿನೆ ಬಗಿರ ನೀರು ಡ್ರೈವ್ ಮಲ್ಪ ಇರ್ಬೇಕ. ಆರಾಡೆ ಪೋಪಿನ್. ನಾವೀಗ ಹೋಗ್ತಿದ್ದೇವೆ ಕಾಪು ಬೀಚಿಗೆ. ಎಲ್ರಿಗೂ ಈಗ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಗೈಸ್. ನನ್ನ ಅತ್ತೆ ಫಸ್ಟ್ ಟೈಮ್ ಕುರ್ತಾ ಹಾಕಿದ್ದಾರೆ. ಕುರ್ತಾ ಆ್ಯಂಡ್ ಲೆಗಿನ್ಸ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾರೆ. ಹೇಗೆ ಕಾಣಿಸ್ತಿದ್ದಾರೆ ಗೈಸ್? ನೋಡಿ ನೋಡಿ. ವಾವ್, ಲೈಕ್ ತೋಚುಂಡಿ ರೆಗ್ ಅಬ್ಬಿ ಮುಚ್ಚಿಲ್ಲ ಲೈಕ್ ತೋಚುಂಡತ್ತೆ.
ಎಂಚ ತೋಜುವೇರಿ ಇರ್ನ ಬುಡೇದಿ ತುಜಾರ ಇರ್ ತುಜಾರ ನಾಚಿಕೆ ಪುಡಿ ಇರಗೇನ ನಾಚಿಕೆ ಮಾರ ರಡ್ಡು ಜೋಕ್ಲ ಇವಕ್ಕ ಪುಡಿ ನಿಂತುವರೆಗೆ ಇರಗೇನ ನಾಚಿಕೆ. ಸೀಮೆ ದಡ್ಡೆ ತಿಂದು ನಾವು ನೆಕ್ಸ್ಟ್ ಹೋದ್ವಿ ಕಾಪು ಬೀಚ್ ಕಡೆಗೆ. ಕಾಪು ಬೀಚ್ ಹೋಗ್ಬೇಕಂತ ತುಂಬ ಮನಸ್ಸಿತ್ತು ನನಗೆ. ಸೊ ನನ್ನ ಹಸ್ಬೆಂಡ್ಗೋಸ್ಕರ ಕಾಯ್ತಾ ಇದ್ದೆ. ನಮ್ಮ ಜೊತೆಗೆ ನಮ್ಮ ನೇಬರ್ಸ್ ಕೂಡ ಬಂದಿದ್ರು ಬೀಚಿಗೆ. ಬಾಬೆ ಬಾಬೆ ಮೆಲ್ಲಪೊಲೆ ಬಾಬಾ. ಜೆಸಿಬಿ ಕಂದಿ ಜೊತೆ ಬಾಬಿ ಅಣ್ಣ ಮಾಡ್ಕೊಬ್ಲಿ ಪೋಯ್ ಅಲ್ಪೋಯ್ ಅಂದ್ ಬೀಚಲ್ಲಿ ತುಂಬ ಜನ ಇದ್ರು. ಸಮ್ಮರ್ ಹಾಲಿಡೇಸ್ ಆಗಿದ್ರಿಂದ ಬೇರೆ ಬೇರೆ ಕಡೆಗಳಿಂದ ಟೂರಿಸ್ಟ್ ಕೂಡ ಬಂದಿದ್ರು. ಹಾಗಾಗಿ ತುಂಬ ರಶ್ ಇತ್ತು ಬೀಚಲ್ಲಿ. ನಾವು ಕಾಪು ಬೀಚಲ್ಲಿದ್ದೇವೆ. ಇದು ಕಾಪು ಲೈಟ್ ಹೌಸ್, ದಿ ಫೇಮಸ್ ಕಾಪು ಲೈಟ್ ಹೌಸ್. ಎಷ್ಟು ಕ್ರೌಡ್ ಇದ್ದಾರೆ ನೋಡಿ, ಎಲ್ಲ ಟೂರಿಸ್ಟ್. ಅವಂದು ಚಿಪ್ಪು ಬೀಚ್ ನೀರಲ್ಲಿ ಆಟ ಆಡಿ ಆಯಿತು. ಈಗ ಇಲ್ಲಿ ಮಕ್ಕಳದ್ದು ಏನೋ ಸ್ಲೈಡಿಂಗ್ ಅದು ಏನೋ ಒಂದಿದೆ. ಸೊ ಇಬ್ಬರು ಮಕ್ಕಳನ್ನು ಕೂಡ ಇಲ್ಲಿಗೆ ಕರ್ಕೊಂಡು ಬಂದ್ವಿ, ಇದರಲ್ಲಿ ಸ್ವಲ್ಪ ಆಟ ಆಡಲಿ ಅಂತ. ನೀರು ತುಂಬ ಜೋರಾಗಿ ಬರ್ತಾ ಇದೆ. ಬೀಚ್ ಅದು ವೇವ್ಸ್ ತುಂಬ ಜೋರು ಸ್ಪೀಡಲ್ಲಿದೆ. ಸೊ ಇಲ್ಲಿ ಗಾರ್ಡ್ಸ್ ನೀರಿಗೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಸ್ವಲ್ಪ ಅಷ್ಟೇ ನೀರಲ್ಲಿ ಆಟ ಆಡಿದ್ದು. ಸೊ ಮಕ್ಕಳಿಗೆ ಬೋರ್ ಆಗಬಾರ್ದಲ್ಲ, ಸೊ ಅದಕ್ಕೆ ಇಲ್ಲಿ ಕರ್ಕೊಂಡು ಇಲ್ಲಿದ್ದಾರೆ. ಕೊಳ್ಳಬಹುದು ನಾಲೆಡ್ದು ಇಜ್ಜಿ ಅಂದು ತಾಗುಜ್ಜಿ ಬಾಬಾ ಮೆಲ್ಲ ಕಂದ ಮೂಲ್ ತಾಗು ಪೋಲೆ 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 ಮಿತ್ ಪೋಲೆ ಬಣ್ಣಗ ಊರ್ವನ ಮಾರ ಸ್ಲೋ ಬಾಬೆ ಸ್ಲೋ ಸ್ಲೋ ಆತರ ಕಾರ್ ಕ್ಲೋಸ್ ಮಲ್ಪ್ಲೆ ಸೈಡ್ ದಿಲೆ ಬಲೆ ಸುಯಿ ಗುರಿಯನಾ ಇಜ್ಜಿ ಯೋ ಪನ್ನೆ ಯೋ ಯೋ ಬಾಬೆ ಬಲೆ ಯೋ
ಏರ್ ಮಾಡ್ತೀನಿ ಫ್ರೇಮ್ ಏರ್ನ ಇದೆಯಾ ಒಂದು ಏರ್ನ ಇದೆಯಾ ನಿನ್ನ ಇದೆಯಾನಾ ಕತ್ತಲೆ ಆಗ್ತಿತ್ತಂತೆ ನಾವು ಬೀಚಿಂದ ಮನೆ ಕಡೆ ಹೋದ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಉಡುಪಿ ಗೀತಾಂಜಲಿ ಸಿಲ್ಕ್ಸ್ಗೆ, ಯಾಕಂದರೆ ನನಗೆ ಕೆಲವೊಂದು ಕ್ಲೋತ್ಸ್ ಬೇಕಿತ್ತು. ಹಾಗಾಗಿ ನನ್ನ ಹಸ್ಬೆಂಡ್ಗೆ ಆಫೀಸ್ಗೆ ಅಂತ ಶರ್ಟ್ಸ್ ಬೇಕಿತ್ತು. ನಾವು ಯಾವಾಗಲೂ ಊರಿಗೆ ಬಂದರೆ ಇಲ್ಲಿಂದ 2-3 ಶರ್ಟ್ಸ್ನ ತಗೊಂಡು ಹೋಗ್ತೀವಿ. ಹಾಗೆ ನನಗೆ ಸಾರಿ ಕೂಡ ನೋಡಬೇಕಿತ್ತು. ನಾನು ಸಾರಿ ಪರ್ಚೇಸ್ ಮಾಡ್ಲಿಕ್ಕೆ ಹೋಗುವಾಗ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ. ಬಟ್ ನನಗೆ ಅಲ್ಲಿಗೆ ಹೋದ್ಮೇಲೆ ಸಾರೀಸ್ ನೋಡಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾನು ಹೇಳಿದ ಪ್ರೈಸ್ಗೆ ಅಲ್ಲಿ ಸಾರಿ ಕಲೆಕ್ಷನ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬಟ್ ಆದರೂ 1-2 ಸಾರಿನ ನಾನು ತಗೊಂಡೆ ನನಗೆ ಮತ್ತು ನನ್ನ ಅತ್ತೆಗೆ ಅಂತ. ನನ್ನ ಹತ್ರ ಬಾರ್ಡರ್ ಸಾರಿ ತುಂಬ ಇದೆ, ಬಟ್ ನನ್ನ ಹತ್ರ ಕ್ಯಾಶುವಲ್ ವೇರ್ ಸಾರಿ ಅಷ್ಟೊಂದು ಇರಲಿಲ್ಲ. ಸೊ ನನಗೆ ಕ್ಯಾಶುವಲ್ ವೇರ್ ಸಾರೀಸ್ ಬೇಕಿತ್ತು. ಬಟ್ ನಾನು ಹೇಳಿದ ಪ್ರೈಸ್ಗೆ ಅಷ್ಟೊಂದು ಕಲೆಕ್ಷನ್ ನನಗೆ ಇಷ್ಟ ಆಗಲಿಲ್ಲ. ಆದರೂ ನೋಡ್ತಾ ಇದ್ದೀನಿ ಯಾವುದಾದ್ರೂ ಸಿಗ್ತದಾ ಅಂತ. ಬಟ್ ಮೆನ್ಸ್ ಫಾರ್ಮಲ್ ವೇರ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ನಮಗೆ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗಿತ್ತು ಅಲ್ಲಿ. ಏನ ಲೈಟ್ ಒಂಜಿ ಒಂತ ಡಾರ್ಕ ಕೈ ಬಿಡ್ಲಿ ಅಲ್ಪ ಅಡ್ಡ ಬರೋದು ಕ್ಯಾಮರಾ ಗಡ್ಡ ಏನೇ ಏನೇ. ಹಾಗೆ ನನ್ನ ಮಗನಿಗೆ ಟ್ರೆಡಿಷ್ನಲ್ ವೇರ್ ಬೇಕಿತ್ತು, ಅದನ್ನು ನೋಡೋಣ ಅಂತ ಬಂದಿದ್ವಿ. ಆ್ಯಕ್ಚುಲಿ ನನ್ನ ಮಗನಿಗೆ ಟ್ರಯಲ್ ಮಾಡಿ ನೋಡಬೇಕಿತ್ತು ಅದು ಹೇಗೆ ಅವನಿಗೆ ಫಿಟ್ ಆಗುತ್ತಾ ಇಲ್ವಾ ಅಂತ. ಬಟ್ ಅವನಿಗೆ ಹೇಗೆ ಏನು ಕನ್ವಿನ್ಸ್ ಮಾಡಿದರೂ ಅವನು ಅದನ್ನು ವೇರ್ ಮಾಡಲಿಕ್ಕೆ ಹಾಕ್ಕೊಳ್ಳಿಕ್ಕೆ ಕೇಳಲೇ ಇಲ್ಲ. ಮಸ್ತ್ ಉದ್ದಾಪಣ ಗವಿಷ್ಗೆ ಗವಿಷ್ ಇದ್ದತೆ ಮೂರು ಇದಕ್ಕೆ ಪಾರ್ಟ್ ತೂಕ ಬಕಾಲ್ ತೂಕ ಇದನ್ನ ಸ್ಲೀವ್ಲೆಸ್ ಜೀನ್ಸ್ ಮಾತ್ರ ತೂಕ ಟೀ ಶರ್ಟ್ ತೂಕ ಬಕ ಒಂದು ತೂದಾಯ ಬಕ ಟೀ ಶರ್ಟ್ ತೂಕ ಬಲ್ಲೆ ಬುಡ್ಲೆ. ಇಲ್ಲಿ ಟಾಯ್ಸ್ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ನಾನು ನನ್ನ ಹಸ್ಬೆಂಡು ಅದು ತಗೊಳ್ಳೋಣ ಇದು ತಗೊಳ್ಳೋಣ ಅಂತ ಡಿಸ್ಕಸ್ ಮಾಡ್ತಾನೇ ಇದ್ವಿ. ಬಟ್ ಫೈನಲಿ ಒಂದು ಟಾಯ್ನ ನಾವು ತಗೊಂಡ್ವಿ ನಮ್ಮ ಮಗನಿಗೆ ಅಂತ. ನೋಡಿ ಬನ್ನಿ. ಗೀತಾಂಜಲಿಯಲ್ಲಿ ನಮ್ದು ಶಾಪಿಂಗ್ ಆಯ್ತು. ನನಗೆ ಮತ್ತೆ ಇವರಿಬ್ಬರಿಗೆ ಒಂದು ಧೋತಿ ತಗೊಂಡು. ಶಾಪಿಂಗ್ಗೆ ಹೋಗಿ ಬಂದಮೇಲೆ ಮನೆಯಲ್ಲಿ ಹಿಂದಿನ ದಿನದ್ದು ಸೇಮೆದಡ್ಡೆದ್ದು
ಹಿಟ್ಟು ಸ್ವಲ್ಪ ಉಳಿದಿತ್ತು, ನನ್ನತ್ತೆ ಫ್ರಿಜ್ಜಲ್ಲಿ ಸ್ವಲ್ಪ ಇಟ್ಟಿದ್ರು. ಸೊ ನಾನು ಸೇಮೆ ದಟ್ಟೆ ಮಾಡ್ತೀನಂತ ಇಲ್ಲಿ ತಿರುಗಿಸ್ತಾ ಟ್ರೈ ಮಾಡ್ತಾ ಇದ್ದೀನಿ. ಅದೇ ಅಂದ್ರೆ ನೀರು ಮಲ್ಪ್ಲೆ ಮಲ್ತೊಂದು ಪ್ಲೇ ಗೈಸ್ ನೋಡಿ, ಇಲ್ಲಿ ನಮ್ಮ ಜಾಲಲ್ಲಿ ಬಂದು ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಹೋಗಿರಾ ಅಲ್ಲಿ? ಹಿಂದೆ ಹೋಗಿರಾ? ಟೀಮ್, ಇವರದ್ದು ಟೀಮ್, ಕ್ರಿಕೆಟ್ ಟೀಮ್. ಹೋಗಿರಾ ಅಲ್ಲಿ ಹಿಂದೆ ಆಟ ಆಡಿರಾ? ಇವನು ವಿಘ್ನೇಶ, ಕ್ರಿಕೆಟರ್ ವಿಘ್ನೇಶ. ನಾವಿದ್ದೇವೆ ಕಾಪುವಿನ ಚಂದ್ರನಗರದಲ್ಲಿ. ಒಂದು ಈವ್ನಿಂಗ್ ವಾಕ್ಗೆ ಬಂದಿದ್ದೇವೆ. ಈಗ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇವೆ. ನನ್ನ ಮಗ ಸೈಕಲಲ್ಲಿದ್ದಾನೆ. ಗುಜ್ಜ ನಮ್ಮನೆ ಈ ಕಡೆನೇ ಇದೆ. ಹಸ್ಬೆಂಡ್ ಮನೆ, ಈ ಮನೆ ನನ್ನ ಹಸ್ಬೆಂಡ್ ಮನೆ. ಈ ಮನೆಯಿಂದ 2 ಮನೆ ಆಚೆ ಇದೆ, ಆ ಸೈಡಲ್ಲಿ ಇದೆ. ಈ ಸೈಡಲ್ಲೇ ಇದೆ ನನ್ನ ಹಸ್ಬೆಂಡ್ ಮನೆ. ಸೊ ಈಗೊಂದು ವಾಕಿಗೆ ಬಂದಿದ್ದೇವೆ ನಾವು. ತೆಲ್ಕೆತಿಲ್ಲ ಏನ. ಗೋ ವಿಹಾರ ಇದೆ, ಗುರ್ಮೆ ಗೋ ವಿಹಾರ. ಇಲ್ಲೊಂದನ್ನು ನೋಡಿ, ಅದ್ರ ಕೊಂಬು ನೋಡಿ, ಕೊಂಬು. ಹಲೋ ನೋಡಿ, ಜಂಬು ನೇರಳೆ ಆಗಿದೆ. ಊರು ನೋಡ್ಲಿಕ್ಕೆ ಎಷ್ಟು ಚಂದ ಆಗ್ತದೆ. ಓ ಮೈ ಗಾಡ್. ಹಾ, ಸನ್ಸೆಟ್ ಆಗ್ತಿದೆ. ಆಕಾಶ ಬ್ಲೂ ಆಗಿ ಕಾಣ್ತಾ ಇದೆ. ಮಗನಿಗೆ ಒಳ್ಳೇದಾಯ್ತು ರೋಡಲ್ಲಿ ಹೋಗ್ಲಿಕ್ಕೆ. ಅಲ್ಲಲ್ಲಿ ಸ್ಲೋಪ್ ಇದೆ, ಜಾರ್ಕೊಂಡು ಹೋಗ್ಲಿಕ್ಕೆ ಒಳ್ಳೇದಾಯ್ತು ಇವನಿಗೆ. ಊರಲ್ಲಿ ಎಲ್ಲಿ ನೋಡಿದ್ರಲ್ಲಿ ಮಾವಿನ ಮರ, ಹಲಸಿನ ಹಣ್ಣಿನ ಮರ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹಲಸಿನ ಹಣ್ಣು ಕೂಡ ಇದೆ. ಬನ್ನಿ ಗೈಸ್, ಹೋಗೋಣ. ಬನ್ನಿ ಬಲ್ಲೆ ಬಾಬಾ, ಕಮ್. ಗಾಡಿ ಬರ್ತನ್ ಪಿರೋಡು ಬಲ್ಲೆ ಗೈಸ್. ಈ ಮನೆ ನೋಡಿ ಎಷ್ಟು ಚಂದ ಇದೆ, ಸಖತ್ತಿದೆ. ಇಲ್ಲಿ ವ್ಯೂ ಕೂಡ ಸೂಪರ್, ಫುಲ್ ಗ್ರೀನ್ ಸಖತ್ತಿದೆ ಈ ಮನೆ. ನಾವಿದ್ದೇವೆ ಇಲ್ಲಿ ಕಾಪು ಎಮ್ ಎಲ್ ಎ ಇದ್ದಾರಲ್ಲ, ಇಲ್ಲಿನ ಕಾಪು MLA ಸುರೇಶ್ ಶೆಟ್ಟಿ, ಗುರ್ಮೆ ಸುರೇಶ್ ಶೆಟ್ಟಿ. ಅವ್ರ ಮನೆ ಕೂಡ ಇಲ್ಲೇ ಇದೆ. ಇದೇ ಅವ್ರ ಮನೆ, ಗುರ್ಮೆ ಸುರೇಶ್ ಶೆಟ್ಟಿ ಮನೆ. ಇದಿಷ್ಟು ಇವತ್ತಿನ ವಿಡಿಯೋ. ಇದರ ಕಂಟಿನ್ಯೂ ಪಾರ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿ ತನಕ ಬಾಯ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ.